ಕೂತ್ಕೊಳ್ರಯ್ಯ. ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು 5-6 ಜನ ಮಂತ್ರಿಗಳು ಫೋನ್ ಮಾಡಿದ್ರು. ನಾನು ಸುಮ್ಮನೆ ಇನ್ವಿಟೇಷನ್ ಎಲ್ಲ ನಮ್ಮ MLAಗಳಿಗೆ ಕೊಟ್ಟಿದ್ದೆ. ನಮ್ಮ ಶಾಸಕಾಂಗ ಸಭೆ ನಡೀತು. 6 ದಿನ ದಾವೋಸಲ್ಲಿದೆ, 2 ದಿನ ಅಸೆಂಬ್ಲಿಗೆ ಹೋದೆ. ಶಾಸಕಾಂಗ ಸಭೆಯಲ್ಲಿ ಎಲ್ಲ MLAಗಳಿಗೆ ಬರ್ರಪ್ಪ ನೀವು ನೋಡಿ ಅಂತ ಹೇಳಿದೆ. ಪಾಪ ಎಲ್ಲರೂ ಕೂಡ ಬಂದು ಸುಮಾರು ಒಂದು 60-70 ಜನ MLAಗಳು ಬಂದರು. ಈಗೂ ಒಂದು 8 ಜನ ಇಲ್ಲಿದ್ದಾರೆ, ಈಗ ಬರ್ತಾರೆ ಸ್ಟೇಜ್ಗೆ. ಈಗ ಮಂತ್ರಿಗಳು ಫೋನ್ ಮಾಡಿದ್ರು, ಏನೇನು ಕನಕೋತ್ಸವ ಮಾಡ್ತಾ ಇದೆಯೋ ಕರ್ನಾಟಕದ ಉತ್ಸವ ಮಾಡ್ತಾ ಇದೆಯೋ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ಮುಂದಕ್ಕೆ 2027-28ಕ್ಕೆ ಕರ್ನಾಟಕದ ಉತ್ಸವ ಈ ಕನಕಪುರದಲ್ಲಿ ನಡೀತದೆ ಅಂತ ಹೇಳಿದ್ದೀನಿ ನಾನು. ಆಗ್ಬೋದಾ? ಮೇಕೆದಾಟು ಪಾದಯಾತ್ರೆ ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ಈಗ ಕೇಂದ್ರ ಸರ್ಕಾರನೇ ಪರ್ಮಿಷನ್ ಕೊಡಬೇಕು ಅಂತೇಳಿ ತೀರ್ಪನ್ನು ಕೊಟ್ಟು ನಿಮ್ಮ ಹೆಜ್ಜೆಗೆ, ನಿಮ್ಮ ಹಕ್ಕಿಗೆ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ನಿಮ್ಮ ಮಗನ ಕೈಯಲ್ಲೇ ಅದನ್ನ ಪೂಜೆ ಮಾಡೋ ಅಂತ ಒಂದು ಭಾಗ್ಯ ಸಿಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಜನ ರಂಗೋಲಿ ಬಿಟ್ಟಿದ್ದೀರಿ. ಮಕ್ಕಳು, ಪುಟಾಣಿ ಮಕ್ಕಳು, ಎಂಥ ಪ್ರತಿಭೆ. ಕೊನೆಗೆ 3 ತಂಡ ನೋಡಿದ್ರಿ. ಎಲ್ಲಿದು? ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಕ್ಕಳು ಆ ಪ್ರತಿಭೆಯನ್ನ ತೋರಿಸಿದ್ದಾರೆ. ಇದೇ ಈ ಭೂಮಿಯ ಶಕ್ತಿಯನ್ನ ತಯಾರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಅಭಿವೃದ್ಧಿ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ರೋಡ್ ಬಗ್ಗೆ, ಕಾಂಕ್ರೀಟ್ ಬಗ್ಗೆ, ನಿಮ್ಮ ಶಾಲೆಗಳ ಬಗ್ಗೆ, ನಿಮ್ಮ ಮೆಡಿಕಲ್ ಕಾಲೇಜ್ ಬರೋಂಥ ಮೆಡಿಕಲ್ ಕಾಲೇಜ್. ಸತಿ ಮೆಡಿಕಲ್ ಕಾಲೇಜ್ ಮಂತ್ರಿ ಇದ್ದೆ 1.5 ವರ್ಷಕ್ಕೆ. ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ನ ಕರ್ಕೊಂಡು ಬಂದು ಇಲ್ಲಿ ಪ್ರಾರಂಭ ಮಾಡಿಸ್ದೆ. ಸದ್ಯದಲ್ಲೇ ಮತ್ತೊಂದು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಸದ್ಯದಲ್ಲೇ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. ಯಾರು ಕೂಡ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋಗಬಾರ್ದು, ಹಣ ಖರ್ಚು ಮಾಡಬಾರ್ದು. ಈ ಡ್ರೈವರ್ಗಳೆಲ್ಲ ಸೇರಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಸ್ಪಿಟ್ಲ್ ಅವ್ರ ಹತ್ರ ಹೋಗಿ ಯಾವುದಾವುದೋ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹಾಕ್ಬಿಡ್ತಿದ್ರು. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಕೊನೆ ಆಸೆ, ಯಾವ ತಾಲೂಕಿನಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಇಲ್ಲ, ಅದು ಕನಕಪುರದಲ್ಲಿ ಮಾತ್ರ ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ರಾಮನಗರದವರು ಗಲಾಟೆ ಮಾಡಿದ್ರು, ನಮ್ಮಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಂತ. ಸುರೇಶ್ ಹೇಳಿದ್ರು, ರಾಮನಗರಕ್ಕೂ ಮಾಡದೆ ಕನಕಪುರಕ್ಕೂ ಮಾಡದೆ. ಈಗ ರಾಮನಗರದಲ್ಲೂ ನಡೀತಾ ಇದೆ, ಇಲ್ಲಿ ಕನಕಪುರದಲ್ಲಿ ದಯಾನಂದ ಸಾಗರ್ ಕಾಲೇಜ್ ನಡೀತಾ ಇದೆ. ನಿಮ್ಮ ಹೆಬ್ಬಾಗಲದಲ್ಲಿ ರಾಯಸನ್ನತವು ನಮ್ಮ ಏನು ಹೌಸಿಂಗ್ ಬೋರ್ಡ್ ಲೇಔಟಲ್ಲಿ ಸದ್ಯದಲ್ಲೇ ಪೂಜೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ಗೆ ಅರ್ಜಿ ಹಾಕೋಕ್ಕಿಂತ ಮುಂಚಿತವಾಗಿ ಅದನ್ನ ಪ್ರಾರಂಭ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಮಿಕ್ಕಿದ ಬೇರೆ ಬೇರೆ ವಿಚಾರನ ಮಾತಾಡ್ತೀನಿ. ನಾನೀಗ ಚರ್ಚೆಗೆ ಹೋಗೋದಿಲ್ಲ. ಮಕ್ಕಳನ್ನ ತಯಾರು ಮಾಡಬೇಕು, ಯುವಕರು ತಯಾರು ಮಾಡಬೇಕು. ವಿದ್ಯಾಭ್ಯಾಸದಲ್ಲಿ ಅವ್ರನ್ನ, ನೀವು ಮುಂದಕ್ಕೆ ಮಕ್ಕಳು ಯಾರು ಕನಕಪುರದವರಲ್ಲ, ರಾಮನಗರ ಜಿಲ್ಲೆಯವರಲ್ಲ, ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು. ಅದು ತಲೆಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಕಾಂಪಿಟೇಷನ್ ಏನಿದ್ರು ಕೂಡ ಬೆಂಗಳೂರು ಮಕ್ಕಳ ಜೊತೆಯಲ್ಲಿ ಕಾಂಪಿಟೇಷನ್ ಆಗಬೇಕು. ಆಗ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ. ನೀವು ಕುಣಿತಾ ಇದ್ದೀರಲ್ಲ, ಬೆಂಗಳೂರು ಜನ ಜೊತೆ ಕುಣಿಬೇಕು. ನಿಮ್ಮ ಚಿತ್ರ, ನಿಮ್ಮ ರಂಗೋಲೆ, ನಿಮ್ಮ ಸ್ಪರ್ಧೆ, ನಿಮ್ಮ ಕ್ರೀಡಾ, ನಿಮ್ಮ ಓಟ ಎಲ್ಲ ಕೂಡ ಬೆಂಗಳೂರು ನಗರ ಜೊತೆಲಿ ಆಗಬೇಕು. ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ಮುಂದಕ್ಕೆ ಕನಕಪುರದ ಉತ್ಸವ
ಕರ್ನಾಟಕದ ಉತ್ಸವ ಆಗಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಈಗ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾರೆ, ಆಮೇಲೆ ಕೆಲವು MLAs ಎಲ್ಲ ಅವ್ರಿಗೆ ಸನ್ಮಾನ ಮಾಡೋಣ. ಅವರೆಲ್ಲೂ ಹೋಗುದಿಲ್ಲ, ಇರ್ತಾರೆ. ಆದರೆ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಗೌರವ ಕೊಡುವಂಥ ಕೆಲಸ ನಾವು ಮಾಡೋಣ. ನಾನು ವಚನಾನಂದ ಸ್ವಾಮೀಜಿಗಳು ಪಾಪ 5 ದಿನ ಬಂದು, ಹಿಂದೆನೂ ಬಂದು ನಮಗೆಲ್ಲರೂ ಕೂಡ ಬೆಳಗ್ಗೆ ಸುಮಾರು 3,900 ಜನರಿಗೆ ಯೋಗಾಭ್ಯಾಸ 5:15 ಗಂಟೆಗೆ ಪ್ರಾರಂಭ ಮಾಡಿಸಿದ್ದಾರೆ. ಅವ್ರಿಗೂ ಸನ್ಮಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಋಣ ತೀರಿಸ್ಬೇಕಲ್ವಾ, ಗೌರವ ಕೊಡಬೇಕಲ್ವಾ, ಅದನ್ನು ಮಾಡಬೇಕು. ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಎಷ್ಟು ದುಡಿದಿದ್ದಾರೆ, ಎಷ್ಟೋ ನಿಮ್ಮ ಸ್ಟೇಜ್ಗೆ ಬರಲಿಲ್ಲ, ಸ್ಟೇಜ್ಗೆ ಸೇರಿಸಲಿಲ್ಲ, ಏನು ಹೋಗಿ ಆಟ ಸ್ಪರ್ಧೆ ಎಲ್ಲ ಕೂಡ ಪಾಪ ಎಲ್ಲ ಏರ್ಪಾಟ್ ಮಾಡಿದ್ದಾರೆ. ಪಕ್ಷ ಭೇದ ಜಾತಿ ಧರ್ಮ ಬಿಟ್ಟು ಎಲ್ಲ ಬರೆದಿದ್ದಾರೆ. ತಾಯಂದಿರು ರಂಗೋಲಿ ಬಿಟ್ಟರು. 70,000 ಜನ, ಇಡೀ ದೇಶದಲ್ಲೇ ಒಂದು ರೆಕಾರ್ಡ್ ಇದು. ಆ ಸ್ಪರ್ಧೆ ಇವತ್ತು ಮಾಡಿದ್ದಾರೆ. ಮೆಹಂದಿ ಕಾರ್ಯಕ್ರಮ ನೋಡಿದ್ರಲ್ಲ, ಅಯ್ಯೋ ಆ ಒಂದು ಚಿತ್ರ ಬಿಡಿಸಿದ್ದಾರೆ. ಮಕ್ಕಳು ಏನು ಸುಮಾರು 16,000 ಜನರ ಪಟ್ಟಿಯಲ್ಲಿ ಇದೆ. ಪಟ್ಟಿ ಹೇಳಿದ್ರೆ ಇನ್ನೂ 1 ಗಂಟೆ ಆಯ್ತದೆ. ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಈಗ ತಮ್ಮನ್ನು ಉದ್ದೇಶಿಸಿ ನನ್ನ ಮಿತ್ರ ರಿಷಬ್ ಶೆಟ್ಟಿ ಅವರು ಇನ್ನೂ ಹಳ್ಳಿಲೇ ಇದ್ದಾರೆ. ಬೆಂಗಳೂರಲ್ಲಿ ಮನೆಯೇ ಇಲ್ಲ ಅವ್ರಿಗೆ. ಬರೀ ಅಲ್ಲೇ ಮಂಗಳೂರು ಉಡುಪಿಲೇ ಸೇರ್ಕೊಬಿಟ್ಟವ್ರೆ. ಇವತ್ತು ಅಷ್ಟು ದೂರದಿಂದ ಬಂದು ನಿಮ್ಮನ್ನೆಲ್ಲ ಸಂತೋಷಪಡಿಸ್ಬೇಕು ಅಂತ ಹೇಳಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರದ್ದು ನಾನು ಸಿನಿಮಾ ನೋಡಿರಲಿಲ್ಲ. ನಾನು ನನ್ನ ಮಗಳು ಒಂದಿನ TV-ಲಿ ಹಾಕಿದ್ರು. 1.5 ಗಂಟೆ ನೋಡಿದ್ದೀನಿ. ಇನ್ನೂ ನೋಡಬೇಕು, ಖಂಡಿತ ನೋಡ್ತೀನಿ. ಅರ್ಧ ನೋಡಿದ್ದೀನಿ. ನಾನು ಥಿಯೇಟ್ರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ನನಗೆ. ಎಲ್ಲಿದೆ ಟೈಮು? ಟೈಮ್ ಇಲ್ಲ. ಖಂಡಿತ ಫುಲ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಯೋಚನೆ ಮಾಡಬೇಡಿ. ರಿಷಬ್ ಶೆಟ್ಟಿ ಅವರೇ, ನಿಮ್ಮ ಪ್ರತಿಭೆ ನೋಡಿ ಬಾಂಬೆಗೆ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ. ಎಲ್ಲರೂ ಬಂದು ನಮ್ಮ ಬಾಲಿವುಡ್ನ ನಿಮ್ಮ ಸ್ಯಾಂಡಲ್ವುಡ್ ಟೇಕ್ ಓವರ್ ಮಾಡಿಬಿಟ್ಟಿದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದಕ್ಕೆ ಇವರೆಲ್ಲ ಕಾರಣ. ಸೊ ರಿಷಬ್ ಶೆಟ್ಟಿ ಅವರಿಗೆ ನಿಮ್ಮ ಕನಕಪುರದ ಎಲ್ಲ ಜನತೆ ಪರವಾಗಿ, ಆಮೇಲೆ ನೆಕ್ಸ್ಟು ನಿಮ್ಮ ಕನಕಪುರದ ಉತ್ಸವ ಇದೆಯಲ್ಲ, ನನಗೆ ಬೆಂಗಳೂರಲ್ಲಿ ಹೋಗಿ ಸೇರ್ಕೊಬಿಟ್ಟಿರೋರೆಲ್ಲ ಬೈತಾ ಇದ್ದಾರೆ ಫೋನ್ ಮಾಡಿ, ಅಣ್ಣ ನನ್ನ ಕರಿಲ್ಲ ನಿಮ್ಮ ಎಲ್ಲರನ್ನೂ ಕರೆದಿದ್ದೀನಿ ಕಣ್ರಿ ಅಂತ. ನೀವೇ ನೆಕ್ಸ್ಟು ಹೋಗಿ ಯಾರ್ಯಾರು ಬೆಂಗಳೂರಲ್ಲಿ ಇದ್ದಾರಲ್ಲ ಇನ್ವಿಟೇಷನ್ ಕೊಡ್ತೀನಿ, ನೀವು ಹೋಗಿ ಅವ್ರಿಗೂ ತಿಳಿಸ್ಬಿಡ್ಬೇಕು. ಬಂದು ಅವರು ಒಂದಿನ 4-5 ದಿನದಲ್ಲಿ ಒಂದಿನ ಬಂದು ಸಂತೋಷ ಪಟ್ಕೊಂಡು ಹೋಗೋಂಥ ಜವಾಬ್ದಾರಿ ನಿಮ್ಮದು. ಎಲ್ಲ ನಿಮ್ಮ ನಂಟರುಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ ಕೆಲಸಕ್ಕೆ ಪಾಪ ಬದುಕಕ್ಕೆ. ತಪ್ಪೇನಿಲ್ಲ. ಅವ್ರಿಗೆಲ್ಲ ನನ್ನ ಪರವಾಗಿ ನೀವು ಆಹ್ವಾನವನ್ನು ಕೊಡಬೇಕು. ಅವರೆಲ್ಲರ ಆಶೀರ್ವಾದದಿಂದನೇ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಗೆಲ್ಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.